ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ನಾನಿವತ್ತು ಒಂದು ಲೋ ಬಜೆಟ್ ಮನೆನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾನು ಒಂದು ಮಾತು ಹೇಳ್ಬಿಡ್ತೀನಿ. ಇದು ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದೇ ಇರ್ಬೋದು. ಆದರೆ ಬೆಂಗಳೂರಲ್ಲಿ ನನ್ನದೇ ಅದು ಒಂದು ಚಿಕ್ಕ ಮನೆ ಆದರೂ, ಚೊಕ್ಕ ಮನೆ ಆದರೂ, ಒಂದು ಚಿಕ್ಕ ಜಾಗದಲ್ಲಾದರೂ ಒಂದು ಮನೆ ಮಾಡಬೇಕು ಅನ್ನೋರಿಗೆ ಈ ಮನೆ ಇಷ್ಟ ಆಗ್ಬೋದು. ಸೊ ಬನ್ನಿ, ನಾನು ಇವತ್ತು ಆ ಮನೆನ ತೋರಿಸ್ತೀನಿ, ಲೋ ಬಜೆಟ್ ಮನೆನ. ನೋಡಿ, ಇದು ಮನೆ ಎದುರುಗಡೆನೆ ನಿಮಗೆ ಪಾರ್ಕ್, ಎರಡು ಸೈಡು ಪಾರ್ಕ್ ಇದೆ. ಮಕ್ಕಳಿಗೆ ಆಟ ಆಡೋಕ್ಕೆ ಪ್ಲೇ ಏರಿಯಾ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಈಗ ನಾನು ಆ ಮನೆ ತೋರಿಸ್ತಾ ಇದ್ದೀನಿ. ಈ ಮನೆ ಬಂದ್ಬಿಟ್ಟು ಮೇಯ್ನ್ ಪ್ಲೇಸ್ ಬಂದ್ಬಿಟ್ಟು ಯಲಹಂಕ ನ್ಯೂ ಟೌನ್. ನೋಡಿ, ಮನೆ ಫುಲ್ಲು ತೋರಿಸ್ತಾ ಇದ್ದೀನಿ. ಗ್ರೌಂಡು ಫಸ್ಟು, ಸೆಕೆಂಡ್ ಇದೆ. ಇದ್ರ ಮೇಯ್ನ್ ಪ್ಲೇಸ್ ಬಂದ್ಬಿಟ್ಟು ಯಲಹಂಕ ನ್ಯೂ ಟೌನು. ನಿಮಗೆ ಯಾವುದು ಉಡುಪಿ ಗ್ರ್ಯಾಂಡ್ ಹೋಟೆಲ್ಲು, ಆಮೇಲೆ ಕಾಂತಿ ಸ್ವೀಟ್ಸ್, ಯಲಹಂಕ ಬ್ರಿಡ್ಜ್ ಬರುತ್ತೆ. ಆ ಒಂದು ಏನು ಮೇಯ್ನ್ ಬಸ್ ಸ್ಟಾಪ್, ಯಲಹಂಕ ನ್ಯೂ ಟೌನ್ ಬಸ್ ಸ್ಟಾಪಿಂದ ಜಸ್ಟ್ ಒಂದು 200-300 ಮೀಟ್ರ್ ಇರ್ಬೋದು. ಸಿಟಿಗೆ ಸೆಂಟ್ರಲ್ಲಿರೋ ಒಂದು ಮನೆ ಇದು. ಲೋ ಬಜೆಟ್ ಮನೆ. ನಾನು ಲಾಸ್ಟಿಗೆ ಫೈನಲಾಗಿ ಇದು ಒಂದು ರೇಟ್ ಹೇಳ್ತೀನಿ. ನೋಡಿ, ಮನೆ ಮುಂದೆ ನಿಮಗೆ 20 ಫೀಟ್ ರೋಡು. ಇಲ್ಲಿ ಯಾವುದೇ ದೊಡ್ಡ ವೆಹಿಕಲ್ಲು ಓಡಾಡೋದಿಲ್ಲ. ಹಂಗಾಗಿ ನೀವು ಪಾರ್ಕಿಂಗ್ನ ಇಲ್ಲಿ ಹೊರಗಡೆನೇ ಮಾಡ್ಕೊಬೋದು. ಎದುರುಗಡೆನೇ ಪಾರ್ಕ್ ಇದೆ. ಸುತ್ತಮುತ್ತ ಒಳ್ಳೊಳ್ಳೆ ಜಾಗ ಇದ್ದಾವೆ, ಮರಗಳು ಇದ್ದಾವೆ, ತುಂಬ ಸೈಲೆಂಟ್ ಏರಿಯಾ ಕೂಡ. ನೋಡಿ ಫ್ರೆಂಡ್ಸ್, ಈ ಒಂದು ಮನೆ ಒಳಗೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ. ಈ ಮನೆಯ ಮೆಷರ್ಮೆಂಟು ಬಂದ್ಬಿಟ್ಟು ನಿಮಗೆ 11ಕ್ಕೆ 30 ಬರುತ್ತೆ. ಸೊ ಟೋಟಲ್ ನಿಮಗೆ 330 ಅಡಿ ಅಷ್ಟೇ ಮೆಷರ್ಮೆಂಟು ಈ ಒಂದು ಪ್ರಾಪರ್ಟಿ ಇರೋದು. ಪ್ರಾಪರ್ಟಿ ವ್ಯಾಲ್ಯೂನು ಈಗಲೇ ಹೇಳ್ಬಿಡ್ತೀನಿ. ಪ್ರಾಪರ್ಟಿ ವ್ಯಾಲ್ಯೂ ಬಂದ್ಬಿಟ್ಟು 40 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇದೆ. ಸೊ ನನ್ನದೇ ಆದ ಒಂದು ಮನೆ ಮಾಡ್ಕೊಬೇಕು, ಚಿಕ್ಕದಾದರೂ ಚೊಕ್ಕದಾದರೂ ಅನ್ನೋರಿಗೆ ಈ ಮನೆ ಓಕೆ ಆಗ್ಬೋದು. ನಾನು ಕಾವೇರಿ ವಾಟ್ರ್ ಬರೋದನ್ನು ತೋರ್ಸೋಕ್ಕೆ ಅಂತ ನೋಡಿದೆ, ಬಟ್ ಅಲ್ಲಿ ಟ್ಯಾಪ್ ಆನ್ ಮಾಡಿ ಮೋಟ್ರ್ ಆನ್ ಮಾಡಿರಲಿಲ್ಲ, ಹಂಗಾಗಿ ಅಲ್ಲಿ ನೀರು ಬರಲಿಲ್ಲ. ಇಲ್ಲಿ ಕಾವೇರಿ ವಾಟ್ರು ಅವೈಲೇಬಲ್ ಇದೆ. ಆಲ್ರೆಡಿ ಕಾವೇರಿ ವಾಟ್ರು ಅವೈಲೇಬಲ್ ಇದೆ. ಇದು ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಅದರ ಮೇಲೆ ಒಂದು ಸಿಂಗಲ್ BHK, ಅದರ ಮೇಲೆ ಒಂದು ರೂಮು ಅವೈಲೇಬಲ್ ಇದೆ. ಇದು ಸಿಟಿಗೆ ಸೆಂಟ್ರಲ್ ಇರೋದ್ರಿಂದ ನಿಮಗೆ ಈ ಕಡೆ KR ಪುರಂಗೆ ನೀವು ಬೇಗನೆ ರೀಚ್ ಆಗ್ಬೋದು, ವೈಟ್ ಫೀಲ್ಡಿಗೆ ಬೇಗನೆ ರೀಚ್ ಆಗ್ಬೋದು. ಆಮೇಲೆ ಮೆಜೆಸ್ಟಿಕ್ಕು, ಈ ಕಡೆ ಶಿವಾಜಿನಗರ, ಈ ಕಡೆ ದೇವನಹಳ್ಳಿ, ಈ ಎಲ್ಲ ಏರಿಯಾಗಳಿಗೆ ನೀವು ಮ್ಯಾಕ್ಸಿಮಮ್ ಅಂದರೆ 1 ಅವರ್ ಒಳಗೆ ರೀಚ್ ಆಗ್ಬೋದು. ಓನರು ಇದನ್ನು ಅಂಗಡಿ ಥರ ಮಾಡ್ಕೊಂಡಿದ್ದಾರೆ. ಇವ್ರದ್ದು ಟೀ ಅಂಗಡಿ ಇದೆ, ಹಂಗಾಗಿ ಇಲ್ಲಿ ಯಾರಿಗೂ ಬಾಡಿಗೆ ಕೊಟ್ಟಿಲ್ಲ. ಇದನ್ನು ಅವರೇ ಯೂಸ್ ಮಾಡ್ತಾ ಇರೋದ್ರಿಂದ ಎಲ್ಲ ಅಂಗಡಿ ಐಟಮ್ಸ್ ಎಲ್ಲ ಇಲ್ಲೇ ತಂದು ಇಟ್ಟಿದ್ದಾರೆ.
ನೋಡಿ, ಆ ವಾಟರ್ ಕ್ಯಾನ್ ಕೆಳಗಡೆ ಸಂಪು ಬರುತ್ತೆ. ಕಾವೇರಿ ವಾಟ್ರು 100% ಆಗಿ ಅವೈಲೇಬಲ್ ಇದೆ. ಇಲ್ಲಿ ನಿಮಗೆ ಡೈಲಿ ಕಾವೇರಿ ವಾಟ್ರು ಅವೈಲೇಬಲ್ ಇದೆ. ಚಿಕ್ಕದಾಗಿ ಒಂದು ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆ ಏಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆಗಿದೆ ಈ ಬಿಲ್ಡಿಂಗ್ ಇದು ಕನ್ಸ್ಟ್ರಕ್ಷನ್ ಆಗಿ. ಆಲ್ಮೋಸ್ಟ್ ಡೆಮಾಲಿಷನ್ ಲೆಕ್ಕನೇ ಅವರು ಹೇಳ್ತಾ ಇರೋದು ರೇಟು. ಅಂಡೆ ಒಲೆ ಕೂಡ ಆಗಿನ ಕಾಲಕ್ಕೆ ತಕ್ಕನಾಗಿ ಮಾಡಿದ್ದಾರೆ. ಇನ್ನೂ ನೀವು ಇದರಲ್ಲಿ ಇದ್ಕೊತೀನಿ ಅಂದರೆ ಇನ್ನೂ ನನಗನ್ಸ್ದಂಗೆ ಒಂದು 8 to 10 ಇಯರ್ಸ್ ನೀವು ಇದನ್ನು ಯೂಸ್ ಮಾಡ್ಬೋದು. ಈ ಮನೆನ ಸ್ವಲ್ಪ ಪೇಂಟಿಂಗ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಡೆಮಾಲಿಷ್ ಮಾಡಿ ನಿಮಗೆ ಅಡ್ಜಸ್ಟ್ ಆಗೋಂಗೆ ಕಟ್ಕೊಬೋದು. ನೋಡಿ, ಈ ಮನೆ ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಮನೆ. ತುಂಬ ಅಫಿಷಿಯಲ್ ಆಗಿ ನೋಡೋರಿಗೆ 100% ಈ ಮನೆ ಇಷ್ಟ ಆಗೋದಿಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ಆದರೆ ಎಲ್ಲಿಯಾದರೂ ಎಂಥದ್ದಾದರೂ ಒಂದು ಚಿಕ್ಕದಾದ ಮನೆ ಜಾಗ ನನಗೆ ಬೇಕು ಅನ್ನೋರಿಗೆ ಈ ಪ್ರಾಪರ್ಟಿ ಓಕೆ ಆಗ್ಬೋದು. ಜಸ್ಟ್ 40 lakhs ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಕೂಡ ಇದೆ. ನಿಮಗೆ ಓಕೆ ಆಯಿತು ಅಂದರೆ ವಿಸಿಟ್ ಮಾಡಿ ಬಂದು ಕೂತು ಮಾತಾಡಿದ್ರೆ ನಿಮಗೆ ಇನ್ನೂ ಬಜೆಟು ಅಂದರೆ ಪ್ರೈಸು ಕಮ್ಮಿ ಆಗುತ್ತೆ. ಇದೇ ಮೇನ್ ಎಂಟ್ರಿ ಡೋರು. ಇದು ಒಳಗಡೆನೆ ಏನೋ ಡೂಪ್ಲೆಕ್ಸ್ ಥರನೇ ಮಾಡಿದ್ದಾರೆ. ನೀವು ಈ ಮನೆಯಲ್ಲಿ ಯಾವುದೇ ಥರದ ನಿಮ್ಮ ಬಜೆಟ್ಗೆ ಸೂಟಬಲ್ ಬೇಕು ಅನ್ನೋರಿಗೆ ನನಗೆ ಕಾಲ್ ಮಾಡಿ ಇದನ್ನು ಕಮೆಂಟ್ ಮಾಡಿ. ನಾನು 100% ಆ ಥರ ಮನೆಗಳನ್ನ ನಾನು ನಿಮಗೆ ಇಂಡಿವಿಜುವಲ್ ಆಗಿ ವಾಟ್ಸಪ್ ಮಾಡಿಕೊಡ್ತೀನಿ. ಅದರಲ್ಲಿ ಯಾವುದಾದ್ರೂ ಓಕೆ ಆಯಿತು ಅಂದರೆ ಬಂದು ವಿಸಿಟ್ ಮಾಡ್ಬೋದು. ಕೆಲವೊಂದು ಸರಿ ನಾವು ವಿಡಿಯೋ ಮಾಡಿರ್ತೀವಿ, ಒಂದೊಂದು ಚಾನಲಲ್ಲಿ ಹಾಕಿರಲ್ಲ, ಇಲ್ಲ ನೋಡಿರ್ತೀವಿ. ಹಂಗಾಗಿ ನಿಮಗೆ ಸೂಟಬಲ್ ಮನೆಗಳು ನಾವು ಏನೋ ಚಾನಲ್ಗೆ ಹಾಕ್ತಾ ಇರೋವು ಒಂದಷ್ಟು ಇರ್ತವೆ. ಅದಕ್ಕೆ ಈ ರೀತಿ ಅಲ್ಲದೆ ಇನ್ನೂ ಬೇರೆ ಬಜೆಟ್ ಅಪ್ ಟು ಒಂದು 60 ಏನೋ ಹೊಸ ಮನೆಗಳು ಬೇಕು ಅಂದರೆ 60 lakhs ಹಿಡ್ಕೊಂಡು ಅಪ್ ಟು 2.53ವರೆಗೂ ಹೊಸ ಮನೆಗಳು ಅವೈಲೇಬಲ್ ಇದ್ದಾವೆ. ಹಳೆ ಮನೆಗಳು ಕೂಡ ಒಂದು 60 to 80ವರೆಗೂ ಲ್ಯಾಕ್ಸ್ಗೆ ಮನೆಗಳು ಅವೈಲೇಬಲ್ ಇದ್ದಾವೆ. ನೋಡಿ, ಇದು ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಇಲ್ಲೂ ಕೂಡ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ.
ಏನಪ್ಪ ಇದು ಇಷ್ಟು ಕಡಿಮೆ ಮೆಷರ್ಮೆಂಟ್ ಮನೆ ತೋರಿಸ್ತಾ ಇದೆಯಾ ಅಂದ್ಕೊಂಬೇಡಿ ದಯವಿಟ್ಟು. ಯಾಕಂದರೆ ಬೆಂಗಳೂರಲ್ಲಿ ಒಂದೊಂದು ಅಡಿನೂ ಮುಖ್ಯ. ಆ ಒಂದು ಉದ್ದೇಶಕ್ಕೆ ನೋಡ್ತೀನಿ ಅಂತ ಹೋದರೆ ಅವರು ಏನು ಇದು ಅವ್ರಿಗೆ ಜಾಗ ಇದೆಯೋ ಆ ಜಾಗದಲ್ಲಿ ಒಂದು ಚಿಕ್ಕದಾಗಿ ಮನೆ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಅವ್ರಿಗೆ ಸ್ವಲ್ಪ ಹಣದ ಅವಶ್ಯಕತೆ ಇರೋದ್ರಿಂದ ಇದನ್ನು ಸೇಲ್ಗಿಟ್ಟಿದ್ದಾರೆ. ಈ ಬಿಲ್ಡಿಂಗ್ ಮೇಲೆ ಯಾವುದೇ ರೀತಿಯ ಲೋನ್ ಆಗಲಿ ಯಾವುದೂ ಇರೋದಿಲ್ಲ. ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ ಇದು. ಆಲ್ರೆಡಿ ಈ ಖಾತಾ ಅಪ್ಲೈ ಮಾಡಿದ್ದಾರೆ. ಸೊ ನಿಮಗೆ ಏನೋ ಓಕೆ ಆಯಿತು ಅಂದರೆ ಬಂದು ಕುಂತು ಮಾತಾಡಿ ಇಮ್ಮಿಡಿಯೇಟ್ ನೀವು ಒನ್ ಶಾಟ್ ಪೇಮೆಂಟ್ ಅಂದರೆ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಹೋಗ್ಬೋದು ನೀವು. ಬಸ್ ಸ್ಟಾಪು ಎಲ್ಲ ತುಂಬಾ ಹತ್ರ ಇದೆ. ಕಮರ್ಷಿಯಲ್ ಜಾಗಗಳು ಕೂಡ ತುಂಬಾ ಹತ್ರ ಇದೆ ಈ ಮನೆಯಿಂದ. ಮನೆ ಎದುರುಗಡೆನೇ ಪಾರ್ಕು ಅವೈಲೇಬಲ್ ಇದೆ. ಲೆಫ್ಟ್ ಸೈಡಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂಡ ಇದೆ. ಆಮೇಲೆ ನಿಮ್ಮಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನಿಮ್ಮ ಮನೆ, ನಿಮ್ಮ ಸೈಟು, ನಿಮ್ಮ ಲ್ಯಾಂಡ್ ಯಾರಾದರೂ ಮಾರಬೇಕು ಅಂತ ಇದ್ದರೆ ಅಂಥವರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನನ್ನ ಚಾನಲಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಬಂದು ನಿಮ್ಮ ಪ್ಲೇಸಿಗೆ ಬಂದು ನಿಮ್ಮ ಮನೆ ಎಲ್ಲ ವಿಡಿಯೋ ಮಾಡಿಕೊಂಡು ನನ್ನ ಚಾನಲಲ್ಲಿ ಪ್ರಮೋಷನ್ ಮಾಡ್ತೀನಿ. ಸೊ ನಿಮಗೆ ಹಂಗಾಗಿ ನಿಮ್ಮ ಏನು ಹಣದ ಅವಶ್ಯಕತೆನೋ ಇಲ್ಲ ನಿಮ್ಮ ಪ್ರಾಬ್ಲಮ್ಮು ಎಲ್ಲ ಬೇಗ ಕ್ಲಿಯರ್ ಆಗೋ ಎಲ್ಲ ಚಾನ್ಸಸ್ಸು ಇರ್ತವೆ. ಯಾವುದೇ ಏರಿಯಾ ಇದ್ದರೂ ನನಗೆ ಕಾಲ್ ಮಾಡ್ಬೋದು. ನಾನು ಬಂದು ವಿಡಿಯೋ ಮಾಡಿ ಪ್ರಮೋಷನ್ ಕೊಡ್ತೀನಿ. ಈ ಯಲಹಂಕ ಅನ್ನೋ ಜಾಗ ಅಲ್ಲದೆ ನಿಮಗೆ ಈ ಕಡೆ ನಾನು ಮೇನ್ ಪ್ಲೇಸ್ ಬಂದ್ಬಿಟ್ಟು ಚಿಕ್ಕಬೇರಿಕಲ್ಲು, ದೊಡ್ಡಬೇರಿಕಲ್ಲು, ಈ ಕಡೆ ಅಂಚೆಪಾಳ್ಯ, ಜಿಂದಾಲು, ಬಗಲಗುಂಟೆ, ಸಿಡೇದಳ್ಳಿ, ಈ ಕಡೆ ಆಂಧ್ರಹಳ್ಳಿ, ಪೀಣ್ಯ ಸೆಕೆಂಡ್ ಸ್ಟೇಜು, ಹೇರೋಹಳ್ಳಿ, ಬ್ಯಾಡ್ರಳ್ಳಿ, ತಾವರೆಕೆರೆ, ಈ ಎಲ್ಲ ಏರಿಯಾಗಳಲ್ಲಿ ನಾನು ಆಲ್ರೆಡಿ ಮನೆಗಳನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಆ ಏರಿಯಾದಲ್ಲಿರೋರು ಯಾರಾದರೂ ಮನೆ ಹುಡುಕ್ತಾಯಿದ್ರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿರೋ ಎಲ್ಲ ಪ್ರಾಪರ್ಟಿಗಳ್ನ ಗಮನಿಸಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದಕ್ಕೆ ಕಾಲ್ ಮಾಡ್ಬೋದು. ಎ ಖಾತಾ ಪ್ರಾಪರ್ಟಿಗಳು, ಬಿ ಖಾತಾ ಪ್ರಾಪರ್ಟಿಗಳು, ಆಮೇಲೆ ಪಂಚಾಯತ್ ಖಾತಾ ಇರೋವು, ನಗರಸಭೆ ಲಿಮಿಟಲ್ಲಿರೋ ಮನೆಗಳು ಅವೈಲೇಬಲ್ ಇದ್ದಾವೆ.
ಸದ್ಯಕ್ಕೆ ಈ ನಗರಸಭೆ ಆಮೇಲೆ ಪಂಚಾಯಿತಿ ಖಾತೆಯಲ್ಲಿರೋ ಮನೆಗಳಿಗೆ ರಿಜಿಸ್ಟರ್ ಆಗ್ತಾಯಿಲ್ಲ. ಆದರೆ ಬಿ ಖಾತಾ, ಎ ಖಾತಾ ಪ್ರಾಪರ್ಟಿಗಳು ಈ ಖಾತಾ ಇದ್ದರೆ ರಿಜಿಸ್ಟರ್ ಆಗ್ತಾಯಿದೆ. ನೋಡಿ, ಇಲ್ಲೂ ಒಂದು ಚಿಕ್ಕ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ. ಇದರ ಮೆಜರ್ಮೆಂಟು ಇನ್ನೊಂದು ಸರಿ ಹೇಳ್ತೀನಿ. 11ಕ್ಕೆ 30 ಇರೋದು 330 ಅಡಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಕಾವೇರಿ ವಾಟರ್ ಅವೈಲೇಬಲ್ ಇದೆ. ಸೈಟ್ ಪ್ರಮೋಷನ್ ಆಗಲಿ, ಲ್ಯಾಂಡ್ ಪ್ರಮೋಷನ್ ಆಗಲಿ, ಮನೆಗಳದ್ದು ಪ್ರಮೋಷನ್ ಆಗಲಿ, ಎಲ್ಲ ರೀತಿಯ ಪ್ರಮೋಷನ್ನು ನಾನು ನನ್ನ ಚಾನಲಲ್ಲಿ ಕೊಡ್ತೀನಿ. ಹಾಗಾಗಿ ಯಾವುದೇ ರೀತಿಯ ಪ್ರಾಪರ್ಟಿ ಪ್ರಮೋಷನ್ಸ್ ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ವಿಡಿಯೋ ಕೆಳಗಡೆ ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಇದ್ರ ಮೆಜರ್ಮೆಂಟು ಅಲ್ಲಿ ತಿಳ್ಕೊಂಡ್ರಿ. ಇದ್ರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 40 ಲಕ್ಷ ಹೇಳ್ತಾಯಿದ್ರೆ, ನೆಗೋಷಿಯಬಲ್ ಕೂಡ ಇರುತ್ತೆ. ಇನ್ನೂ ಯಾವುದೇ ರೀತಿಯ ಡೀಟೇಲ್ಸ್ ಬೇಕಂದ್ರೂ ನನಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ, ಅಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಮನೆಯಲ್ಲೇ ಇನ್ನೂ ಬೇರೆ ಬಜೆಟ್ ಮನೆಗಳು ಅವೈಲೇಬಲ್ ಇದ್ದಾವೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಮತ್ತೊಂದು ಪ್ರಾಪರ್ಟಿ ವಿಡಿಯೋದೊಂದಿಗೆ.